ನೋಡು, ಯಾವತ್ತು ತಾಯಿ ಸ್ಥಾನನ ಬೇರೆ ಯಾರೂ ಫುಲ್ಫಿಲ್ ಮಾಡಲ್ಲ. ಯಾರಾದರೂ ನಮ್ಮನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಅಮ್ಮನ ಥರ ನೋಡ್ಕೊಂಡ್ರು ಅಂತ ಹೇಳ್ತೀವೇನೋ, ಆದರೆ ಅಮ್ಮನ ಸ್ಥಾನನ ಯಾರೂ ತುಂಬಕ್ಕಾಗಲ್ಲ. ಅವ್ರಿಗೆ ಕೊಡೋ ಪ್ರಯಾರಿಟೀಸಲ್ಲಾಗಲಿ, ಅವ್ರಿಗೆ ಕೊಡೋ ಗೌರವದಲ್ಲಾಗಲಿ ಯಾವತ್ತೂ ಬದಲಾವಣೆ ತರಬೇಡ. ಅವ್ರ ಸ್ಥಾನ ಅವ್ರಿಗೆ ಕೊಡಬೇಕು, ಅವ್ರ ಗೌರವ ಅವ್ರಿಗೆ ಇರಬೇಕು. ಇದು ನನ್ನ ಗಿಫ್ಟ್. ಇದನ್ನೇ ಹಾಕೋಬೇಕು ಅಂತ ಏನಿಲ್ಲ. ನಾಳೆ ನಿಮ್ಮಮ್ಮ ಏನ್ ಕೊಡ್ತಾರೋ ಅದನ್ನೇ ಹಾಕೋ. ಏನೋ ಹಾಗೆ ನೋಡ್ತಿದ್ಯಾ? ನಾರ್ಮಲ್ ಆಗಿ ನೀನಂದ್ರೆ ನಂಗೆ ತುಂಬ ಗೌರವ ಗೀತಾ. ಇವಾಗ ಗೌರವ ಇನ್ನೂ ದುಪ್ಪಟ್ಟಾಗಿ ಹೋಯ್ತು. ಥ್ಯಾಂಕ್ಸ್ ಅ ಲಾಟ್. ಅಮ್ಮ, ಗೋವಿಂದಂಗೊಂದು ಸ್ವಲ್ಪ ಫೋನ್ ಮಾಡು. ಯಾರು? ವಿಶ್ ಮಾಡೋದಿಕ್ಕೇನೆ. ಏನಾಯ್ತವ? ಫೋನ್ ತೆಗಿತಿಲ್ಲ ಅತ್ತೆ. ಏ ಬಾಲಾಜಿ, ನೀನ್ ಫೋನ್ ಮಾಡ. ತೆಗಿತಾ ಇಲ್ಲಮ್ಮ. ಲತಾ, ನನ್ ಫೋನ್ ತಗೊಂಡ್ ಬಾ. ಸರಿ ಅತ್ತೆ. ಈ ಟೈಮಲ್ಲಿ ವಿಶಸ್ ಹೇಳೋಂಥವ್ರಿದಾರಾ? ಯಾರದು? ಇನ್ಯಾರು? ಮನೆಯವರೇನೆ. ಹೌದಾ? ಅದ್ಯಾಕೆ? ಮಾಮೂಲಾಗಿ ನಮ್ಮವ್ರು ವಿಶ್ ಮಾಡೋದೆಲ್ಲ ಇರೋದಿಲ್ಲ ಅಂತ ಅನ್ಕೊಂಡು ನಾನು ಈಗ ಬಂದೆ. ಇವಾಗ ಎದ್ದಿದ್ದಾರೆ ಅನ್ಸುತ್ತೆ. ಅಯ್ಯೋ, ಮತ್ ನೀನ್ ಎಲ್ಲಿದ್ಯಾ? ಮನೇಲಿ ಗೊತ್ತಾಗ್ಬಿಟ್ರೆ? ಗೊತ್ತಾಗಲ್ಲ. ಐ ಕ್ಯಾನ್ ಮ್ಯಾನೇಜ್. ಅಯ್ಯೋ, ನಂಗೆ ಟೆನ್ಷನ್ ಆಗ್ತಿದೆ, ಭಯ ಆಗ್ತಿದೆ. ಅತ್ತೆ, ಯಾಕೆ ಭಯ? ಅಯ್ಯೋ ಅಮ್ಮ. ಏನು? ನಿಮ್ಮಮ್ಮ ಫೋನ್ ಮಾಡ್ತಿದಾರಾ? ಯಾಕೆ ಭಯ ಪಡ್ತಿದ್ಯಾ? ನೀನ್ ಮನೇಲಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತಲ್ವಾ? ನಾ ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡ್ತೀನಿ ತಾನೆ. ಇಟ್ಸ್ ನಾಟ್ ಅನ್ ಇಶ್ಯೂ. ಓಕೆ, ಯು ಡೋಂಟ್ ವರಿ. ನನ್ನ ಫೋನ್ ಕೂಡ ಎತ್ತಿಲ್ವಲ್ಲ. ಎಲ್ಲಿಗೆ ಹೋಗ್ಯಾ ನೀವ? ನಿನ್ನ ಫೋನ್ಗೆ ಅವ್ನು ಸಿಗ್ತಾ ಇಲ್ಲ ಅಂದ್ರೆ ಅವನೆಲ್ಲೋದ್ರೂ ಫೋನ್ ಬೇರೆ ಕಡೆ ಇಟ್ಟು ಹೋಗಿದಾನ, ಅಥವಾ ಅವ್ನ ಫೋನ್ನ ಸೈಲೆಂಟ್ಗೆ ಹಾಕಿರ್ಬೋದಾ? ಇಲ್ಲ ಅಂದ್ರೆ ನಿನ್ನ ಫೋನ್ನೇ ತೆಗಿಲ್ಲ ಅಂದ್ರೆ ಏನರ್ಥ? ಅಲ್ಲ, ಅವ್ ಎಲ್ಲಿಗೆ ಹೋಗ್ಯಾನಂತ ನಿಮ್ಗೇನಾರ ಹೇಳ್ಯಾನ? ಅಯ್ಯಯ್ಯೋ, ನನ್ನ ಹತ್ರ ಏನು ಹೇಳಿಲ್ಲಪ್ಪ. ನನಗೇನು ಗೊತ್ತು? ನನ್ನ ಹತ್ರ ಹೇಳಿದ್ರೆ ಹೇಳ್ತಾ ಇದ್ನಲ್ಲ. ಇನ್ ಯಾರೇ ಮಾಡಿದ್ರು ರಿಂಗ್ ಆಗಲ್ಲ. ಮತ್ತೆ ನೀನೇ ಹೇಳ್ಬೇಕು. ತುಂಬಾ ಹ್ಯಾಪಿ ಆಗಿದ್ದೀನಿ. ಎಷ್ಟು ಹ್ಯಾಪಿ ಆಗಿದ್ದೀನಿ ಅಂತ ಮಾತಲ್ಲಿ ಹೇಳಕ್ಕಾಗಲ್ಲ. ಫಸ್ಟ್ ಟೈಮ್ ನಿನ್ನ ಹತ್ರ ಬರ್ಡೇಗೆ ವಿಶ್ ಮಾಡಿಸ್ಕೊಂಡು ನಿನ್ನ ಕೈಯಿಂದ ಕೇಕ್ ತಿನ್ನೋದು ನನಗೆ ತುಂಬಾ ಸಂತೋಷ ಆಗ್ತಿದೆ ಗೀತಾ. ನನಗೂ ತುಂಬಾ ಖುಷಿ ಆಗ್ತಿದೆ, ಆದ್ರೆ ಜೊತೆಗೆ ಟೆನ್ಷನ್ ಕೂಡ ಆಗ್ತಾ ಇದೆ. ಏನಕ್ಕೆ? ಸಡನ್ ಆಗಿ ಪೂರ್ವಿ ನಿದ್ದೆಯಿಂದ ಎದ್ರೆ ಪ್ರಾಬ್ಲಮ್ ಆಗುತ್ತೆ. ಅಪ್ಪ ಅಮ್ಮನೂ ನಿದ್ದೆಯಿಂದ ಎದ್ರೆ ಪ್ರಾಬ್ಲಮ್ ಆಗುತ್ತೆ. ಸುತ್ತಮುತ್ತ ಇರೋರು ನೋಡಿದ್ರು ಪ್ರಾಬ್ಲಮ್ ಆಗುತ್ತೆ. ನಿಮ್ಮನೇಲಿ ನೀನ್ ಕಾಣಿಸ್ಲಿಲ್ಲ ಅಂತ ಹುಡುಕ್ತಿರ್ತಾರೆ, ಅದನ್ನು ಪ್ರಾಬ್ಲಮ್ ಆಗುತ್ತೆ. ಇಷ್ಟೆಲ್ಲ ಓಡ್ತಿದೆ ನನ್ನ ಮೈಂಡಲ್ಲಿ. ಯಾವಾಗ್ಲೂ ಪ್ರಾಬ್ಲಮ್ ಬಗ್ಗೆ ಭಯ ಪಡ್ಬೇಡ. ಈ ಕ್ಷಣ ನಾವು ಹ್ಯಾಪಿ ಆಗಿದ್ದೀವಿ ಅಲ್ವಾ, ದ್ಯಾಟ್ಸ್ ಇಂಪಾರ್ಟೆಂಟ್. ಹಾಗಿರಕ್ಕಾಗಲ್ಲಪ್ಪ, ನೀನೇನೋ ಹೇಳ್ತೀಯ. ಅದು ಹಾಗಲ್ಲ ಗೀತಾ. ಹೋಗು ಅಂತೀಯಾ? ಹೋಗು ಅಂತ ಹೇಳಕ್ಕಾಗಲ್ಲ, ಆದ್ರೆ
ಹೇಳಲೇಬೇಕಲ್ವಾ? ಭಯ ಬೇರೆ ಆಗ್ತಿದೆ, ಟೆನ್ಷನ್ನು ಆಗ್ತಿದೆ. ಸರಿ, ನಾನು ಹೊರಡ್ತೀನಿ. ಮತ್ತೆ ನಾಳೆ ಸಿಗೋಣವಾ? ಆ, ನಾಳೆ ಸಂಡೇ ಅಲ್ವಾ? ನಾಳೆ ಸಂಡೇ ಆದ್ರೆ ಏನು? ನಾಳೆ ನನ್ನ ಬರ್ಡೇ. ಹೌದು, ಆದ್ರೆ ಸಂಡೇ ಆಗಿರೋದ್ರಿಂದ ಮನೇಲೇ ಇರು ಅಂತಾರೆ. ಮನೇಲಿರೋರು ಎಲ್ಲಿಗಾದ್ರೂ ಕರ್ಕೊಂಡು ಹೋಗ್ತಾರೆ. ಏನಾದ್ರೂ ಒಂದು ಕೆಲಸ ಇರುತ್ತೆ, ಅದೇ ನನ್ನ ಪ್ರಾಬ್ಲಮ್. ಪ್ಲೀಸ್, ಇದೆಲ್ಲ ನಂಗೆ ಹೇಳ್ಬೇಡ. ಅಟ್ ಎನಿ ಕಾಸ್ಟ್ ನೀನ್ ನನ್ನ ಜೊತೆ ಇರಬೇಕು ಅಷ್ಟೇ. ಹಾಗಲ್ಲ. ಬರ್ತ್ಡೇ ವಿಶ್ ಇದು, ನೀನೇನು ಹೇಳಲೇಬಾರ್ದು. ಸರಿ, ನಾನಿನ್ ಹೊರಡ್ಲ ಹಾಗಾದ್ರೆ? ಏ, ಕೇಕು. ಏನು ಕೇಕು? ಈ ಕೇಕ್ನ ನಾನೇನ್ ಮಾಡ್ಲಿ? ಕುತ್ಕೊಂಡು ಖಾಲಿ ಆಗೋವರೆಗೂ ತಿನ್ನು. ಏನೋ ಪೂರ್ತಿ ಕೇಕಾ? ಸತ್ ಹೋಗ್ತೇನೆ. ಇವಾಗ ಈ ಕೇಕ್ ತಗೊಂಡು ಮನೆಗೆ ಹೋಗಕ್ಕಾಗಲ್ಲ ಅಲ್ವಾ? ನೋಡು, ಈಗ ಮನೆಗ್ ತಗೊಂಡ್ ಹೋಗಿ ಈ ಕೇಕ್ನ ನಾನೊಬ್ಳೆ ತಿನ್ನಕ್ಕಾಗಲ್ಲ. ಈ ಕೇಕ್ ಇದ್ರೆ ನಾವ್ ಸಿಕ್ಕಾಕೊಂಡ್ಬಿಡ್ತೀವಿ. ಅದು ನೀನ್ ಗುಡ್ ಬಾಯ್ ಆಗಿರೋದ್ರಿಂದ ಈಗ ಈ ಕೇಕ್ನ ತಗೊಂಡು ಹೋಗೋ ದಾರಿಯಲ್ಲಿ ಈ ಟೈಮ್ಗೆ ಊಟ ಮಾಡದೇ ಇರೋ ತುಂಬಾ ಜನ ಫುಟ್ಪಾತ್ ಮೇಲೆ ಮಲ್ಕೊಂಡಿರ್ತಾರೆ. ಅವ್ರು ಯಾರಿಗಾದ್ರೂ ಕೊಟ್ಬಿಡು. ಗೀತಾ, ನಾನಿನ್ ಹೊರಡ್ಲ ಹಾಗಾದ್ರೆ? ಹುಷಾರು. ಗೀತಾ, ಐ ಲವ್ ಯು. ಐ ಲವ್ ಯು ಟು. ಕನಕ, ಇವತ್ತು ಅವ ಹುಟ್ಟಿದ ದಿವಸ ಅಲ್ಲೇನ? ಅವ ಬಂದಾಗ ಏನು ಅನ್ನಕ್ಕೋಬೇಡ. ಎಲ್ಲಿ ಹೋಗ್ಯಾನೋ ಏನೋ, ಸ್ವಲ್ಪ ಮೆಲ್ಕಾಸ್ ಮಾತಾಡ. ಅಯ್ಯಯ್ಯ, ನಾ ಅವನ್ನ ಬೈತೀನೇನ? ಅದೇನಂದ್ರ, ಹಿಂಗ ರಾತ್ರಿ ಮಧ್ಯರಾತ್ರಿ ಹೇಳಲಾರ್ದಂಗ ಮನೆ ಬಿಟ್ಟು ಹೋದ್ರ ಏನ್ ಅನ್ಕೋಬೇಕ್ ನಾವ? ನಮ್ ಗೇಟ್ ಗಾಬರಿ ಆಗಿರ್ತತಿ. ಫೋನ್ ಮಾಡಿದ್ರ ಫೋನ್ ಎತ್ಲಿಲ್ಲ ಅಂದ್ರ ಏನ್ ಅನ್ಕೋಬೇಕ? ಗೌತಮಿ ಕಾರ್ಯಕ್ಕೆ ಇಲ್ಲಿದೆ. ಅವ್ಳು ಫೋನ್ ಮಾಡಿದಾಗ ನಂಗೆ ವಿಶ್ ಮಾಡೋದಕ್ಕೆ ಮನೆಯಿಂದ ಫೋನ್ ಮಾಡಿದಾಳೆ ಅನ್ಕೊಂಡೆ. ಇಲ್ಲಿಗೆ ಬಂದಿದ್ದಾಳೆ, ಮುಗೀತು ನನ್ನ ಕತೆ. ಇವಾಗ ಮನೆಯವರೆಲ್ಲರೂ ಒಂದೇ ಕಡೆ ಸೇರಿರ್ತಾರೆ. ಏನ್ ಮಾಡೋದು ಇವಾಗ? ಅಲ್ಲಾಡೆ ಬಂದೇ ಬಿಟ್ಟ. ಗೋವಿಂದ, ಬಾ ಬಾ ಬಾ, ನಿನಗೆ ವೇಟ್ ಮಾಡ್ತಿದ್ವಿ. ಬಾ ಮಗನ, ಎಲ್ಲಿಗ್ ಹೋಗಿದ್ದಿ ರಾತ್ರಿ ಇಷ್ಟೊತ್ಗ? ನೀ ಇಲ್ಲ ಅಂತ ನಾವೆಲ್ಲ ಗಾಬರಿ ಆಗ್ಬಿಟ್ಟಿದ್ವಿ. ಹೊರಗ್ ಹೋಗೋ ಟೈಮ್ ಏನಿದೆ? ಕಡೆ ಪಕ್ಷ ನೀನ ಒಂದು ಮಾತು ನನಗಾರ ಇಲ್ಲ ನಿಮ್ಮ ಅಪ್ಪಗಾರ ಹೇಳ್ ಹೋಗ್ಬೇಕಲ್ಲ. ಇಲ್ಲಮ್ಮ, ಸಡನ್ ಆಗಿ ಫ್ರೆಂಡ್ಸ್ ಫೋನ್ ಮಾಡಿ ಮನೆ ಆಚೆನೇ ಇದೀವಿ ಬಾರೋ ಅಂತಂದ್ರು. ಸರಿ ಅಂತ ಮಾತಾಡ್ಸೋಣ ಅಂತ ಆಚೆ ಹೋಗಿದ್ದೆ. ಅವರು ಬರ್ಡೇಗೆ ವಿಶ್ ಮಾಡಕ್ ಬಂದಿದ್ದಾರೆ ಅಂತ ಅನ್ಕೊಂಡೆ ಹೊರತು ಅವರು ಸೀದಾ ಕಾರ್ ಹತ್ಸ್ಕೊಂಡು ಹೊರಟೇ ಬಿಟ್ರು. ಅದಕ್ಕೇನೆ. ಹೌದು, ಫೋನ್ ಮಾಡಿದ್ರೆ ಫೋನ್ ಯಾಕೆ ತೆಗಿಲಿಲ್ಲ? ಹೌದಾ, ಫೋನಾ? ಅಯ್ಯಯ್ಯೋ, ಎಲ್ಲಿ ಆ ಗಲಾಟೆಯಲ್ಲಿ ಕೇಳಿಸೇ ಇಲ್ಲ. ನಿನಗೋಸ್ಕರ ಎಷ್ಟು ವೇಟ್ ಮಾಡ್ತಿದ್ವಿ ಗೊತ್ತಾ? ಟೈಮ್ 12 ಆಗೋಯ್ತು. 12 ಗಂಟೆಗೆನೆ ಕೇಕ್ ಕಟ್ ಮಾಡ್ಸೋಣ ಅನ್ಕೊಂಡೆ. ಅಯ್ಯಯ್ಯೋ, ನೀನ್ ಬರೋ ವಿಷಯ ಒಂದ್ ಮಾತು ನಂಗೆ ಮುಂಚೆನೆ ಹೇಳ್ಬೋದಿತ್ತು ಅಲ್ವಾ? ಕನಿಷ್ಠ ನನ್ನ ಫ್ರೆಂಡ್ಸ್ನ ಹಿಂಗಾದ್ರೂ ಅವಾಯ್ಡ್ ಮಾಡ್ತಾ ಇದ್ದೆ. ನಿನಗೆ ಸರ್ಪ್ರೈಸ್ ಕೊಡಕ್ ಬಂದ್ರೆ ಮೊದ್ಲೇ ಹೇಗೆ ಹೇಳಕ್ಕಾಗತ್ತೆ? ಸರಿ, 12 ಗಂಟೆಗೆ ಕೇಕ್ ಕಟ್ ಮಾಡಬೇಕು. ಇವಾಗ್ಲೇ ಲೇಟ್ ಆಗೋಗಿದೆ. ಇವಾಗಾದ್ರೂ ಕೇಕ್ ಕಟ್ ಮಾಡೋಣ? ಕಟ್ ಮಾಡೋಣ, ಬಾ.
ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಇವತ್ತು ಗೋವಿಂದ ಹ್ಯಾಪಿ ಬರ್ಡೇ ಟು ಯು. ಏಯ್ ನನ್ನ ಸೊಸೆಗ್ ತಿನ್ಸ, ಪರವಾಗಿಲ್ಲ ಅತ್ತೆಗ್ ತಿನ್ಸು. ನನ್ ಸೊಸೆಗ್ ತಿನ್ಸ. ಪರವಾಗಿಲ್ಲ ಅತ್ತೆಗ್ ತಿನ್ಸು. ಬೇಡಪ್ಪ, ಸೊಸೆಗ ತಿನ್ಸ. ಮೊದಲು ಅಮ್ಮಂಗೆ. ಹ್ಮ್. ಏ ಹ್ಯಾಪಿ ಬರ್ತ್ಡೇ. ಎರಡನೇ ಪೀಸು ಆಹಾ ಅಪ್ಪಂಗೆ. ಹುಟ್ಟದ ಹಬ್ಬದ ಶುಭಾಶಯಗಳು ಕೊಡೋ ಮಗನೇ. ಲೇ ಗೋವಿಂದ, ಈಗ ನಿಮ್ಮ ಅಪ್ಪ ಅಮ್ಮನಿಗೆ ತಿನ್ನಿಸ್ದೆ ಒಳ್ಳೇದು. ಅದನ್ನ ಈಗ ಅವಳಗ್ ತಿನ್ಸೋ. ನಿನ್ಗೋಸ್ಕರ ಈ ಕೇಕ್ ಅನ್ನ ತುಂಬಾ ದೂರದಿಂದ ತಂದಿದ್ದಾಳೆ. ಆಗ್ಲಿ ಮಾವ. ಹ್ಯಾಪಿ ಬರ್ಡೇ. ಸರಿ ಅತ್ತೆ, ನಾನೇನ್ ಹೊರಡ್ತೀನಿ. ಗೋವಿಂದ, ಗೌತಮಿ ಇಲ್ಲಿಗೆ ಒಬ್ಬಾಕಿನ ಬಂದಾಳನ್ನಿಸ್ತದ. ನೀನ್ ಕರ್ಕೊಂಡೋಗಿ ಬಿಟ್ಟು ಬಾಯ್ಕಿನ. ಆಯ್ತು ಅಮ್ಮ, ಡ್ರಾಪ್ ಮಾಡಿ ಬರ್ತೀನಿ. ಆದ್ರೆ ಹೋಗ್ಬೇಕಾದ್ರೆ ಗೌತಮಿ ಕಾರಲ್ಲಿ ಹೋದ್ರೆ ಮತ್ತೆ ಬರ್ಬೇಕಾದ್ರೆ ಹಿಂಗೆ? ಗೌತಮಿನ ಮನೆಗ್ ಬಿಟ್ಟ ನೀ ಕಾರ್ ತಗೊಂಡ್ ವಾಪಸ್ ಬಾ. ಮುಂಜಾನಿನ ಕಾರ್ ಕಳಿಸ್ತೀವಿ ಅಂತ ಹೇಳ. ಸರಿ ಅಮ್ಮ, ನಡಿ ಗೌತಮಿ ಹೋಗೋಣ. ಬಾಯ್ ಅತ್ತೆ. ಬಾಯ್ ಸೊಸಿ. ಬಾಯ್ ಎವ್ರಿಬಡಿ. ಆಗ್ಲಮ್ಮ, ಒಳ್ಳೇದು ಒಳ್ಳೇದಲ್ಲ. ಬಾಯ್. ಎಲ್ಲಿಗೆ ಹೋಗಿದ್ದ? ಆ ಕಡೆಗೆ ಎಲ್ಲಂತೇಳಿ ಇವಾಗ ಇವಳ ಜೊತೆ ಹೇಗೆ ಹ್ಯಾಂಡಲ್ ಮಾಡ್ತಾನೋ? ನೀನೀಗ ನನಗ್ ಒಂದ್ ವಿಷಯ ಹೇಳು. ಏನು? ನಿಜವಾಗ್ಲೂ ನೀನೀಗ ನಿನ್ ಫ್ರೆಂಡ್ಸ್ನ ಮೀಟ್ ಮಾಡಕ್ಕೆ ಹೋಗಿದ್ಯಾ? ನೀನೇ ನಂಬಿಟ್ಯಾ? ಅಂದ್ರೆ ನೀನ್ ನಿನ್ ಫ್ರೆಂಡ್ಸ್ನ ಮೀಟ್ ಮಾಡಕ್ ಹೋಗಿರ್ಲಿಲ್ಲ ಅಂತಿದ್ಯಾ? ಅಯ್ಯೋ ಖಂಡಿತ ಇಲ್ಲ. ನಾನು ಆ ಹುಡುಗಿನ ಮೀಟ್ ಮಾಡಕ್ ಹೋಗಿದ್ದೆ. ನಾನ್ ಸರ್ಪ್ರೈಸ್ ಕೊಡೋಣ ಅಂತ ಕೇಕ್ ತಗೊಂಡ್ ಬಂದ್ರೆ ನೀನ್ ಮನೇಲಿ ಇಲ್ದೆ ಅದ್ ಯಾವಳ ಜೊತೆನೋ ಹೋಗಿದ್ಯಾ? ನನಗಿಂತ ಅವಳೇ ಮುಖ್ಯ ಆಗ್ಬಿಟ್ಲ ನಿನ್ಗೆ? ನಾನು ನಿನ್ನ ಎಷ್ಟು ಲವ್ ಮಾಡ್ತಿದ್ದೀನಿ ಗೊತ್ತಾ? ಓಯ್, ಏನ್ ಹೇಳ್ತಿದ್ಯಾ ನೀನು? ಸುಮ್ಮನೆ ಎಲ್ಲದಕ್ಕೂ ತಮಾಷೆ ಮಾಡ್ಬೇಡ ನೀನು. ತಮಾಷೆ ಮಾಡ್ತಿಲ್ಲ, ನಿಜವಾಗ್ಲೂ ನಿನ್ನ ನಾನು ಲವ್ ಮಾಡ್ತಿದ್ದೀನಿ. ಏಯ್, ಏನ್ ಹೇಳ್ತಿದ್ಯಾ ನೀನು? ನಾನು ಪ್ರೀತಿಸ್ತಾ ಇರೋ ಹುಡುಗಿ ಜೊತೆ ಮದುವೆ ನಡೆಸಬೇಕು ಅಂತಾನೆ ನಿಶ್ಚಿತಾರ್ಥ ಮಾಡ್ಕೊಳ್ಳೋ ಥರ ನಾಟಕ ಮಾಡಿದೆ ಅಂತ ಹೇಳಿದ್ಯಲ್ಲ. ಇವಾಗ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ತೀಯಲ್ಲ? ನಾನು ಹೇಳಿದ್ದೆಲ್ಲ ಸುಳ್ಳು. ನಾನು ನಿಜವಾಗ್ಲೂ ನಿನ್ನ ಲವ್ ಮಾಡ್ತಿದ್ದೀನಿ. ನೀನ್ ಪ್ರೀತಿಸಿರೋ ಹುಡುಗಿಗೋಸ್ಕರ ಕಷ್ಟಪಡ್ತಿದ್ಯಾ? ಅದಾಗಲ್ಲ. ನಾನು ನಿನ್ನ ಮದ್ವೆ ಆಗ್ಬೇಕು ಅನ್ನೋ ಆಸೆಯಿಂದನೇ ಇದನ್ನೆಲ್ಲ ಮಾಡ್ತಿರೋದು. ಏಯ್, ಹುಚ್ಚುಚ್ಚಂಗ್ ಮಾತಾಡ್ಬೇಡ ನೀನು. ಹುಚ್ಚುಚ್ಚಾಗೇನ್ ಮಾತಾಡ್ತಿಲ್ಲ. ನಿಜವಾಗ್ಲೂ ನಾನು ನಿನ್ನ ಲವ್ ಮಾಡ್ತಿದ್ದೀನಿ. ನೀನ್ ನನಗ್ ಬೇಕು. ನೀನ್ ನನ್ನೇ ಮದ್ವೆ ಆಗ್ಬೇಕು. ಗೌತಮಿ, ನಿನ್ ತರಲೆ ಮಿತಿ ಮೀರಿ ಹೋಗ್ತಾ ಇದೆ. ಸಾಕು, ಮೊದಲು ನಿಲ್ಸು. ನಾನು ಹೇಳ್ತಿರೋದು ನಿನಗೆ ಅರ್ಥ ಆಗ್ತಿಲ್ಲ. ನಾನು ನಿಜವಾಗ್ಲೂ ನಿನ್ನ ಲವ್ ಮಾಡ್ತಿದ್ದೀನಿ. ನೀವಿಬ್ರು ಒಂದಾಗಕ್ಕೆ ನಾನ್ ಬಿಡೋದಿಲ್ಲ. ನೀನು ನನ್ ಜೊತೆ ಇರ್ಬೇಕು. ಏಯ್, ಏನೇ ಏನೋ ಆಟ ಆಡ್ಸೋದಕ್ಕೆ ಅಂತ ಮಾತಾಡ್ತಿದ್ಯಾ ಅನ್ಕೊಂಡ್ರೆ ಇಷ್ಟು ಸೀರಿಯಸ್ ಆಗಿ ರಿಯಾಕ್ಟ್ ಆಗ್ತಿದ್ಯಲ್ಲ? ನಾನು ಹೇಳ್ತಿರೋದೆಲ್ಲ ನಿಜ. ಅರ್ಥ ಆಗ್ತಿಲ್ವಾ ನಿನ್ಗೆ? ಏಯ್, ನೀನ್ ಟೂ ಮಚ್ ಮಾಡ್ತಿದ್ಯಾ? ಹೋಗು ಇಲ್ಲಿಂದ, ನಿಮ್ಮ ಮನೆಗೆ ನೀನೇ ಹೋಗು. ಗೋವಿಂದ, ನಿಂತ್ಕೋ. ಗೋವಿಂದ, ಗೋವಿಂದ, ಗೋವಿಂದ್, 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 ಗೋವಿಂದ ನಿಂತ್ಕೋ. ಏಯ್ ಗೋವಿಂದ. ಏಯ್, ಯಾಕೆ ಕಿರಿಸ್ತಿದ್ಯಾ? ಗೌತಮಿ, ಏನಾಯ್ತು? ಏನೋ ಕನ್ಸ್ಕೊಂಡಂಗಿದೆ.
ನಿದ್ರೆ ಮಾಡ್ಬಿಟ್ಟು ಅಷ್ಟರಲ್ಲೇನೆ ಆಹಾ, ಆಹಾ, ಅದು ಅದು ಏನಾದ್ರು ಕನ್ಸ್ಕೊಂಡ್ಯಾ? ಅಯ್ಯೋ ಹಾಗೇನಿಲ್ಲ. ಆ, ಹೇಳು, ನನಗೊಂದು ವಿಷಯ ಹೇಳು. ಏನು? ನೀನ್ ಎಲ್ಲಿಗೆ ಹೋಗಿದ್ದೆ? ನೀ ಇಷ್ಟೊತ್ತಿಗಾಗಲೇ ಗೆಸ್ ಮಾಡಿರ್ಬೇಕಲ್ಲ. ನಾನು ಆ ಹುಡುಗಿನ ಮೀಟ್ ಮಾಡಕ್ಕೆ ಹೋಗಿದ್ದೆ. ಫಸ್ಟ್ ಬರ್ಡೇ ವಿಶು, ಫಸ್ಟ್ ಕೇಕ್ ತಿನ್ಸಿದ್ದು ಅವಳೇನೆ. ಯಾರ ಹುಡ್ಗಿ? ಅದನ್ನ ಹೇಳ್ತಾನೆ ಇಲ್ವಲ್ಲ ನೀನು? ಅಯ್ಯೋ, ನಾಳೆ ಹೇಳ್ತೀನಿ. ನಾಳೆ ಮೀಟ್ ಮಾಡಿಸ್ತೀನಿ. ನೋ, ಇವಾಗ ನೀನ್ ಹೇಳಲೇಬೇಕು. ಅಯ್ಯೋ, ಹೇಳ್ತೀನಿ. ನೀನ್ ನೇರವಾಗಿ ನೋಡಿದ್ರೆ ತಾನೇ ಥ್ರಿಲ್ ಇರುತ್ತೆ, ಹೇಳಿದ್ರೆ ಏನಿರುತ್ತೆ? ಇವನ್ ಮನೆಗೆ ಹೋದ್ನಾ ಇಲ್ವಾ? ಮೆಸೇಜ್ ಮಾಡ್ಲಾ? ಹ್ಯಾವ್ ಯು ರೀಚ್ಡ್? ಯಾವ್ದು ಮೆಸೇಜ್ ಇಷ್ಟೊತ್ತಲ್ಲಿ? ಹೇಳ್ತೀನಿ. ಹೋಗಿದ್ದು ಆಯ್ತು, ರಿಟರ್ನ್ ಬಂದಿದ್ದು ಆಯ್ತು. ರಿಟರ್ನ್ ಬಂದ್ಯಾ? ಎಲ್ಲಿಗೆ? ಗೌತಮಿನ ಅವಳ ಮನೆ ಹತ್ರ ಡ್ರಾಪ್ ಮಾಡೋದಕ್ಕೆ. ಗೌತಮಿನ ಡ್ರಾಪ್ ಮಾಡೋದಕ್ಕ? ಹಾ ಹೌದು. ಬರೋಷ್ಟೊತ್ತಿಗೆ ಮನೆ ಹತ್ರ ಕೇಕ್ ಹಿಡ್ಕೊಂಡು ರೆಡಿ ಆಗಿದ್ಲು. ಮನೇಲಿ ಎಲ್ಲರೂ ಕೇಕ್ ಕಟ್ ಮಾಡಿಸಿದ್ರು, ಅದಕ್ಕೆ ಅವಳನ್ನ ಡ್ರಾಪ್ ಮಾಡಕ್ ಹೋಗ್ತಿದ್ದೀನಿ. ಅವಳ ಜೊತೆ ಯಾರು ಬಂದಿರ್ಲಿಲ್ವಾ? ಇಲ್ಲ, ಅದಕ್ಕೇನೆ ಡ್ರಾಪ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಮತ್ತೆ ನೀನು ಹೋಗೋದು? ಮತ್ತೆ ಇದೇ ಗಾಡೀಲಿ ಬಂದು ನಾಳೆ ಡ್ರೈವರ್ ಹತ್ರ ಗಾಡಿ ಕಳಿಸ್ಕೊಡ್ತೀನಿ. ಸರಿ, ಹುಷಾರು. ಮನೆಗೆ ಹೋದ್ಮೇಲೆ ರೀಚ್ಡ್ ಅಂತ ಒಂದು ಮೆಸೇಜ್ ಮಾಡು. ಓಕೆ. ಸರಿ, ಹುಷಾರು. ಓಕೆ. ಹುಷಾರಾಗೇ ಇರ್ತೀನಿ. ಓಕೆ, ಬಾಯ್. ಯಾರು? ಆ ಹುಡುಗಿನೇ. ಅದ್ಯಾರು ಅಂತ ನೀನ್ ಹೇಳೋದಿಲ್ವಾ? ಫೋನ್ ನೋಡ್ತೀನಿ ಬಿಡು. ಏ, ಏ, ಇರು ಅಯ್ಯೋ, ಗೋವಿಂದ್, ಬಿಡು. ಇರು. ಏ, ಬಿಡು. ಗೌತಮಿ, ಬೇಡ ಅಂತ ಹೇಳ್ತಿದ್ದೀನಿ. ಗೋವಿಂದ, ನೋಡು. ಗೌತಮಿ, ನಿನಗೇನಾದ್ರೂ ಹುಚ್ಚ? ಫೋನ್ ಯಾಕೆ ಕಿತ್ಕೋತಾ ಇದೀಯಾ? ಮತ್ ನಾನು ಇಷ್ಟು ಬೇಡ್ಕೋತಿದ್ರೆ ಯಾಕೆ ಹೇಳ್ತಿಲ್ಲ ನೀನು? ಯಾಕೆ ಹಿಂಗ್ ಹುಚ್ಚಿ ತರ ಆಡ್ತಾ ಇದೀಯಾ? ನಿನಗೋಸ್ಕರ ಇಷ್ಟೆಲ್ಲ ಮಾಡಿದ್ರು ನಿನ್ನ ನಂಬ್ತಿಲ್ಲ ಅಲ್ವಾ? ಆ ಹುಡುಗಿ ಯಾರು ಅಂತ ಹೇಳಲ್ಲ ಅಲ್ವಾ? ಛೇ, ನಂಬಲ್ಲ ಅಂತ ಹೇಳ್ತೀಯಲ್ಲ. ನೀನ್ ಸಪೋರ್ಟ್ ಮಾಡ್ತಿದ್ಯಾ ಅನ್ನೋ ಧೈರ್ಯದಿಂದ ತಾನೇ ನಾನು ಮುಂದುವರಿತಾ ಇರೋದು. ನೋಡು, ನಾನು ಹುಡುಗಿನ ಕರ್ಕೊಂಡ್ಬಂದು ನಿನ್ ಮುಂದೆ ನಿಲ್ಸಿ ನಿನಗೆ ಥ್ಯಾಂಕ್ಸ್ ಹೇಳಬೇಕು. ಆ ಹುಡುಗಿ ಜೊತೆನೆ ಬಂದು ನಿಂತ್ಕೋಬೇಕು. ಅದಕ್ಕೆ ನಾನು ಹೇಳ್ತಾ ಇಲ್ಲ, ಸರಿನಾ? ಹಾ, ನಾಳೆ ಖಂಡಿತವಾಗ್ಲೂ ಅವಳನ್ನ ಪರಿಚಯ ಮಾಡಿಸ್ತೀನಿ. ಓಕೆನಾ? ಕೂಲ್. ಏನ್ರಿ? ಏನಪ್ಪಾ, ಒಂದ್ ನಿಮಿಷ ಇಲ್ವಾ? ಬಂದೆ. ಏನ್ ಕನಕ? ಗೋವಿಂದನ್ ಹುಟ್ಟಿದ ಹಬ್ಬಕ್ಕ ಹೊಸ ಬಟ್ಟಿ ತಂದಿನಿ. ಹೆಂಗದ ನೋಡ. ಅವನ್ಗೆ ಇಷ್ಟ ಆಗ್ತಿರ್ಬೇಕಲ್ಲ? ಹೌದು ಕನಕ, ಬಟ್ಟೆ ತುಂಬಾ ಚೆನ್ನಾಗಿದೆ. ಮತ್ತ ನನ್ನ ಸೆಲೆಕ್ಷನ್ ಅಂದ್ರ ಹಂಗ. ನನ್ನ ಮಗ ಬೆಳ್ಳಿಗೆ ಎತ್ರಕ್ಕ ಹೀರೋ ಇದ್ದಂಗ ಅದಾನಲ್ಲ. ಈ ನೀಲಿ ಶರ್ಟ್ ಹಾಕೊಂಡ್ರ ಹಂಗ ಹೀರೋ ಕಂಡಂಗ್ ಕಾಣ್ತಾನ. ಬಟ್ಟೆ ಏನೋ ತಂದು ಅವನಿಗೆ ಖುಷಿ ಪಡ್ಸಕ್ ನೋಡ್ತಾ ಇದೀಯಾ, ಸರಿ. ಆದ್ರೆ ಏನಾದ್ರ ಅವನ್ಗಿಷ್ಟ ಇಲ್ಲದ್ ನಾ ಏನ್ ಮಾಡಕತ್ತೀನಿ? 6 ತಿಂಗಳು ಉಪಯೋಗಿಸಿ ಬಿಸಾಕೋ ಬಟ್ಟೆ ಬಗ್ಗೆನೇ ನೀನ್ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ. ಆದ್ರೆ
100 ವರ್ಷ ಬಾಳಿ ಬದುಕೋ ಆ ಹುಡುಗಿ ಬಗ್ಗೆ ನೀನ್ ಯೋಚನೆನೇ ಮಾಡ್ತಿಲ್ಲ. ಅಂದ್ರ ಏನ್ ನಿನ್ ಮಾತಿನ ಅರ್ಥ? ಗೌತಮಿ ಅವನ್ಗೆ ಇಷ್ಟ ಇಲ್ಲ ಅಂತೀಯ? ಏನಂತೀಯ? ಗೌತಮಿ ಅವನಿಗೆ ಇಷ್ಟ ಇಲ್ಲ, ನೀನ್ ಮಾಡ್ತಿರೋ ಕೆಲಸ ನನಗೂ ಇಷ್ಟ ಇಲ್ಲ. ಗೌತಮಿ ಅವನ್ಗೆ ಯಾಕೆ ಇಷ್ಟ ಆಗಂಗಿಲ್ಲ? ನಾ ಮಾಡೋ ಕೆಲ್ಸ ನಿನಗೆ ಯಾಕೆ ಇಷ್ಟ ಆಗಂಗಿಲ್ಲ? ಯಾಕೆ ಅಂದ್ರೆ ಗೋವಿಂದ ಬಯಸ್ತಿರೋ ಜೀವನ ಅದಲ್ಲ. ಗೋವಿಂದ ಇಷ್ಟಪಡ್ತಿರೋ ಹುಡುಗಿ ಗೌತಮಿ ಅಲ್ಲ. ಅದಕ್ಕೆ ನನಗಿಷ್ಟ ಇಲ್ಲ. ಅವನಿಗಿಷ್ಟ ಇಲ್ಲ ಅಂದ್ರ ಹುಡುಗಿ ನೋಡಕ್ ನಮ್ ಜೊತೆ ಬಂದ್ ಹುಡುಗಿ ಇಷ್ಟ ಆದ್ಲನ್ನ, ಇಷ್ಟ ಆಗಿಲ್ಲ ಅಂದ್ರ ಅವಳಿಗೆ ಉಂಗ್ರ ಹಾಕಿ ಎಂಗೇಜ್ಮೆಂಟ್ ಮಾಡ್ಕೋತಿದ್ನ. ಆ ನಿಶ್ಚಿತಾರ್ಥ ಅವನು ಇಷ್ಟ ಆಗಿ ಮಾಡ್ಕೊಂಡು ನಿನ್ನ ಹಠಕ್ ಮಾಡ್ಕೊಂಡು ಅಂತ ನಿನಗೆ ಚೆನ್ನಾಗ್ ಗೊತ್ತು.